ಆಲ್ರೆಡಿ ಅಲ್ವಾ. ಈಗ ಅವರನ್ನು ಫಸ್ಟಿಗೆ ಕರೆಸುವ. ಈಗ ಎಂಕೆ ಬೋಡಿ ತುಲೆ 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 ಗಾಯ್ಸ್ ಮಾಲೆ ಬಾರ್ದು ಸನ್ಮಾನಕ್ಕೆ ಮಕ್ಕಳು ಹೆಚ್ಚಿನ ಕರ್ಮದ ಸನ್ಮಾನ ಇಂಚ ದೂರ ಸನ್ಮಾನ ಮಲ್ಪುರ guys, welcome back to my YouTube channel. Paniya okay. Ini da enkel na vlog dada pannang mast interesting undu. Dada pannaga ekala centered dada program undu fancy dress ಕಾಂಪಿಟೇಷನ್ ಮುಳ್ಳ ಬರ್ಕು ನಂಚಿನ ಅಪ್ಪ ಅಮ್ಮ ಬೊಕ್ಕ ಬ್ರದರ್ ಸಿಸ್ಟರ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ದೀತ. ಸೊ ಫುಲ್ ಅದು ಬ್ಲಾಗ್ ತೂಡು ಅಕಲ ಪಿದಡೊಂದುಲ್ಲೇರು. ಸೊ ಅಡೆ ಪೋಯಿನಪ್ಪ. ಸೊ ಮೂಲ್ ಮಾತಕಲ ಪಿದಡೊಂದುಲ್ಲೇರು ಫ್ಯಾನ್ಸಿ ಡ್ರೆಸ್ ಗುಲ ಇಡ್ಲ ಸುಮಾರು ಜನ ಉಲ್ಲೇರು. ನಮ್ಮ ಮೀರಮ್ಮ ಉಲ್ಲೇರು. ತುಲೆ ತುಲೆ ಗಾಯ್ಸ್ ತುಲೆ ತುಲೆ ಗಾಯ್ಸ್ ಒಂದು ಎಂಕಲ ಸೆಂಟರ್ ಒಂದು ಸುದಿಸ ತೋಜುಂಡು ಅಂತ ಪಾಪ ರೆಡಿ ಅದೇ ನಂಬರ್ ಲೆಕ್ಕ ಒಂದಿಡಲಿಕ್ಕೆ ಅಲ್ಲ ಪತ್ತಿಡಲಿಕ್ಕೆ ಉಂಟು ಅಡ್ಡ ದಿಪ್ಪಿಯ ವಿಡಿಯೋ ಮತ್ತೊಂದು ಪಾರ್ಸಲ್ ಅವು ಹೆಲ್ಮೆಟ್ ನಿಮಗೆ ಬೇಕಾಯ್ತು ಪಿಂಕ್ ಉಂಟು ಬೇಕಾದ್ರೆ ಸರಿ ಹಲೋ ಹಾಗೆ ಅವರಿಗೋಸ್ಕರ ಒಂದು ಜೋರಾಗಿ ಕೈ ಚಪ್ಪಾಳೆ ಕೊಡಿ ನೋಡುವ. ಹಾಗೆ ರೆಡಿಯಾ? ಮೇಡಮ್ Okay, next, second contestant. ಅತ್ಯಂತ ಪವಿತ್ರವಾದ ಪ್ರೇಮ ಅಂದರೆ ರಾಧೆ ಮತ್ತು ಕೃಷ್ಣ. ಅನಂತ ಅಮರ ಅಜರಾಮರ ಎಂದೆಂದಿಗೂ. ಥ್ಯಾಂಕ್ ಯು ಸೋ ಮಚ್. ಹರೇ ರಾಮ ಹರೇ ಕೃಷ್ಣ ಹರೇ ಹರೇ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಶರಣತಃ ಕ್ಷೇತ್ರನಾಶಾಯ
ಎಲ್ರು ಕೂಡ. ಇವರು ಯಾರಾಗಿರ್ಬೋದು ಗೆಸ್ ಮಾಡಿ ನೋಡುವ. ಅಲ್ಲ ಅಲ್ಲ ಕಾಂತಪ್ಪ ಅಲ್ಲ ಅಲ್ಲ. ಒಮ್ಮೆ ನಿಮ್ಮ ಮುಖ ತೆಗೆದು ತೋರಿಸಿ ನೋಡುವ. ಕರೆಕ್ಟ್ ಆನ್ಸರ್. ಓಕೆ, ಈಗ ಹೋಗಿ ಅಲ್ವಾ? ಹೌದಲ್ವಾ? ಎಲ್ರು ಕೂಡ ಹೋಗಿ ನೋಡಿ ಆಗಿದೆ ಆಲ್ರೆಡಿ ಅಲ್ವಾ? ಈಗ ಅವರನ್ನು ಫಸ್ಟಿಗೆ ಕರೆಸುವ. ಈಗ ಎಂಕೆ ಬೋಡಿ
ಜೋರಾಗಿ ಕೈ ಚಪ್ಪಲಿ ಕೊಡ್ಬೇಕಲ್ಲಿ. ಭಾರತೀಯರ ಶೌರ್ಯ ಮೆರೆದ ದಿನ. ಓಕೆ, ಥ್ಯಾಂಕ್ ಯು. ಗೊತ್ತಾ, ನೀವು ಬಂದಾಗ ಸನ್ಮಾನ ಮಾಡ್ತೀರಿ, ಸನ್ಮಾನ ಮಾಡ್ತೀರಿ ಗೊತ್ತಾಗ್ತದೆ. ಯಾರು ಪಂಡ ಬಸ್ ಮಾಡಿ ಉಳ್ಳಾಲವ್ರದ್ದು ಸ್ಟೇಟ್ ಬ್ಯಾಂಕ್ ಪೂತ ಮಾಲೆ ಬಾರ್ದು ಸನ್ಮಾನಕ್ಕೆ ಮಕ್ಕಳು ಹೆಚ್ಚಿನ ಕರ್ಮದ ಸನ್ಮಾನ. ಇಂಚ ದೂರ ಸನ್ಮಾನ ಮಲ್ಪೇರ ಬಂದಾಗ ನೆಚ್ಚಿದ ಒಂಜಿ ಮಲ್ಪೇರ ಹಾಕುಜಿ ಸನ್ಮಾನಗಳು ಎಪ್ಪಡು ಬಲೆ ಭಯ್ಯಾಗ ಭಕ್ತಾಡಿ ಇತ್ತೆ ಪಗೇಲಿ ಅಂತಿದೆ ಏನ ಕಣ್ಣು ಬಿಡೋದು ನೀ ಅಗ್ಲಿಗೆ ಲೈಟ್ ಮಾಡೋದು ಇತ್ತೆ ಭಯ್ಯಾನಾಗ ಬತ್ತಿ ಚಿಂಡ ಬರಲಿ ಲೈಟ್ ಮಾಡೋದಿಲ್ಲ ಗುಜಾಡಿಗೆ ಇರ್ತಾರೆ ಹಾಗೆ ಮುಟ್ಟಣ್ಣತಿ ನೀರು ತೇತದ್ದು ತೆಕ್ಕವೇರದ ಸಾವು ಆತನ ಮಲ್ಕೋಡು ಬಂಡ ಯಾನಿಗೆ ಹೆಚ್ಚಿನ ಕಾರ್ಪೊರೇಟ್ ನ ಮೇಲೇನೆ ಬರ್ಚಿ ಸಂಬಳ ಫ್ರೆಶ್ ಮೀನ್ ತಾಜಾ ತಾಜಾ ಕೆಜಿ 300 ಒಂದು ಬರ್ಚೇನೆ ಕಪ್ಪಗ ಚಿಂಗ್ ಮರವೇ ಬೋಡೋ ಬಂದೆ ಎಲ್ಲ ಬಲೆ 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 ಅಂತ ಕೂತಿದ್ದಾನೆ ಬಲೆ ಫ್ರೆಶ್ ಮೀನು ಬಲೆ ಹೆಂಗ್ ಚಂದ ತುಳಿಗೆ ಅಂದ್ರೆ ಎಲ್ಲ ಬಲೆ 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 ತುಲೆ ಬಂಗುಡೆ ಚೆಂಡು ಪಟ್ಟಿ ಚೆಂಡು ತುಳೆ ತುಳೆ ಬಂಗುಡೆ ಅಂಜಲ್ ಮಾಂದಿಂಡು 19 ಆಯ್ತು ಇಲ್ಲಡೆ ಹುಡ್ದು ಇದೆ ಬತ್ತಿ ಹುಳಿದಿಲ್ಲ ರಕ್ಷಣೆ ಒಂದು ಕಂದಿನ ಮಲ್ಪೇಡೆ ದಕ್ಕಿದ್ದೆ ಒಂದು ದಕ್ಕಿದ ದಕ್ಕಿದ ಜೂಜುವ ಏನಲ್ಲಿ ಬೋಡ್ತನ್ನ ಪಳ್ಳಿ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ಕಲ್ಕೊರ್ಪಿಲ್ತಿ ರವೇ ರಿಯಲಿ ರಿಯಲಿ ಬಂದೀನಿ ಅವೇ ಹಾ ಮಂದದು ಕೊರ್ಪ ಬುಡ್ನ ಬಾಯಿಗ್ಲ ಕೊರ್ರವನು ಇರು ಬೋಣಿ ಮಾಡ್ಬಲೆ ಬಂಗುಡೆ ನಿನಕ್ಕೆ ಅರ್ಧ ಕೆಜಿ 4 ಬರ್ಬಿಡು ಆ ಕಡೆ ಬಂತೀರ ಅಕ್ಕ ಇಂಕೊಂದು ಹೆಚ್ಚು ಬಾರ್ದು ಕೊಡ್ಲಿ ಅಂತ ಯಾರು ಮೂಚು ಕೊರ್ಪಿ ನಾನು ಐಕನಿಗೆ ಬಂಗುಡೆ ರುಚಿ ಉಂಡಾ ಎಷ್ಟೇ ರುಚಿ ಉಂಟು ಬಂಗುಡೆ ತುಕ ತಿಂದು ತೋಜಾಲೆ ಲೈನ್ ಬಂತು
ಕ್ರಮದಲ್ಲಿ ನಾನೊಂದು ಹರಿಕಥಾ ಕಾಲಕ್ಷೇಪ ಮಾಡಬೇಕಂತ ಹೇಳಿ ಆಲೋಚನೆ ಮಾಡಿದ್ದೇನೆ. ದಯವಿಟ್ಟು ಪ್ರೇಕ್ಷಕರು ಅದನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ನನ್ನೊಂದು ವಿಜ್ಞಾಪನೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ರಾಮಣ ಗೋವಿಂದ ಗೋವಿಂದ. ಮೊದಲಿಗೆ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಗಜಾನನ ಗರ್ಭಾರ್ಕೌ ಗಜಾನನೌ ಏಕದಂತೌ ಅನೇಕದಂತೌ ಭಕ್ತಾನಾಂ ಏಕದಂತಮುಪಾಸ್ಮಯೇ. ಕಥಾಶ್ರವಣ ಮಾಡೋ ಮೊದಲು ಉಪಕಥೆಗಳು ಬಹಳಷ್ಟು ಪ್ರಾಮುಖ್ಯ ಕೊಡ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ಹಳ್ಳಿಯ ಗಮಾರ ಯಕ್ಷಗಾನದ ಪ್ರಸಂಗಕ್ಕೆ ಬರ್ತಾ ಇದ್ದಾನೆ. ಅವರದೊಂದು ಸಣ್ಣವಾಗಿ ನಾನು ಇದನ್ನ ಹೇಳ್ತಾ ಇದ್ದೇನೆ. ದೂರದಲ್ಲಿರುವಂಥ ನಿತ್ಯ ಕೆಲಸಗಳನ್ನು ಪೂರೈಸಿ ಆ ವ್ಯಕ್ತಿ ಆಟಕ್ಕೋಸ್ಕರ ಬರಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾನೆ. ಆಗ ಹಾಗೆ ಬರ್ತಾ ಇರಬೇಕಾದ್ರೆ ಯಕ್ಷಗಾನದಲ್ಲಿ ಭಾಗವತ ಬಂದು ವೇದಿಕೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಕಂಬು ಕಲ್ತಿನಿ ಚಾರುಶೀಲೆ ಹಾಗಾಗಿ ಯಾಕೆ ಈ ಪದ್ಯ ಮಾಡ್ತೇನೆ ಅಂತ ಹೇಳಿದ್ರೆ, ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಆ ವ್ಯಕ್ತಿ ಒಂದು ಗದ್ದೆಯ ಬದಿಯಲ್ಲಿ ಅವನಿಗೊಂದು ಕಬ್ಬಿನ ತೋಟ ಸಿಗ್ತದೆ. ಆ ಕಬ್ಬಿನ ತೋಟದ ಮುಖಾಂತರ ಬರಬೇಕಾಗಿದ್ರೆ ಅವನಿಗೊಂದು ಆಸೆ ಆಯಿತು. ಮೊದಲಾದ್ರೆಲ್ಲ ಈಗ ಇತ್ತೀಚೆಗೆಲ್ಲ ಬೇಕಾದಂಥ ಅಡಿಕೆ ಪುಡಿ ಎಲ್ಲ ಸಿಗ್ತದೆ ಬಾಯೆಲ್ಲ ಹಾಕ್ಲಿಕ್ಕೆ. ಆದರೆ ಈಗ ಮೊದಲು ಇರಲಿಲ್ಲ. ಆಗ ಅಂದರೆ ಕಬ್ಬಿನ ಒಂದು ಗಜ್ಜಲೆಯನ್ನು ತೆಗೆದು ಅವನು ಅದನ್ನು ತಿಂತ ವೇದಿಕೆ ಇದಕ್ಕೆ ಬರ್ತಾನೆ ಯಕ್ಷಗಾನಕ್ಕೆ. ಆಗ ರಾಘು ಅನ್ನೋಂಥ ವ್ಯಕ್ತಿ ಆಗ ಬರ್ತಾ ಇರಬೇಕಾದ್ರೆ ಅವನಿಗೆ ಇವರು ಇನ್ನೂ ಜೋಶಾಗಿ ಹೇಳ್ತಾ ಇದ್ದಾರೆ, ಕಂಬು ಕಲ್ತಿನಿ ಚಾರುಶೀಲೆ. ಇವನು ಅದನ್ನು ಅಪಾರ್ಥ ಮಾಡಿಕೊಂಡ. ಯಾಕಂದ್ರೆ ಕಂಬು ಕಂಟಿನಿ ಚಾರುಶೀಲೆ ಅವನಿಗೆ ಬೇಗ ಮೇಲೆ ಬಂದು 50 ರೂಪಾಯಿಯನ್ನು ಇವನಿಗೆ ದಾನವಾಗಿ ಕೊಡ್ತಾ ಇದ್ದಾನೆ ಭಾಗವತರಿಗೆ. ಅದನ್ನು ಯಾಕೆ ಅವನು ಹೇಳ್ತಾ ಇದ್ದಾನಂದ್ರೆ, ಇನ್ನು ಮುಂದೆ ಹೇಳಬೇಡಪ್ಪ ಹೇಳಬೇಡ ಅಂತೇಳಿ ಭಾಗವತರಲ್ಲಿ ಹೇಳಲಿಕ್ಕೆ. ಆದ್ರೆ ಇನ್ನೂ ಜೋಶಾಗಿ ಕಂಬು ಕಂಟಿನಿ ಚಾರುಶೀಲೆ, ಕಂಬು ಕಂಟಿನಿ ಚಾರು ತೂಲೆ. ಇದನ್ನು ಕೇಳಿದಾಗ ಅವನಿಗೆ ಇನ್ನೂ ಕೋಪ ಬಂದು ಇನ್ನೊಂದು 50 ರೂಪಾಯಿಯನ್ನು ಸೇರಿಸಿ 100 ರೂಪಾಯಿ ಮಾಡಿ ಕೊಡ್ತಾ ಇದ್ದಾನೆ. ಆದ್ರೆ ಭಾಗವತ ಇನ್ನೂ ಏರು ಸ್ವರದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದಿಗಿಲಾಗಿ ಅವನನ್ನು ಎಳೆದು 2 ಬಾರಿಸಿ ಹೇಳ್ತಾನೆ, ನಿನ್ನ ಹತ್ರ ನಾನು ಏನು ಹೇಳಿದ್ದೇನೆ ಅದನ್ನು ಹೇಳಬೇಡ ಪದ್ಯ ಅಂತೇಳಿ. ಕರ್ಮ ಕಂಟಿನ ಜಾರು ತೂಲೆ ಅಂತ ಹೇಳ್ತಾ ಇದೆಯಲ್ಲ, ಅದರಿಂದ ಅರ್ಥ ಮಾಡಿಕೊಪ್ಪ. ಹಾಗೆ ಪಕ್ಕದಲ್ಲಿ ಇದ್ದವರೆಲ್ಲ ಅಲ್ಲಿಗೆ ಬಂದು ಅವರನ್ನು ಹೇಳ್ತಾ ಇದ್ದಾರೆ ಏನು ಪ್ರಸಂಗ ಎಂಬುದಾಗಿ. ಆಗ ನಾನು ಹೇಳಿದೆ, ಏನೋ ದಾರಿ ಬರಬೇಕಾಗಿದ್ರು ಒಂದು ಕಬ್ಬಿನ ಜಲ್ಲೆಯನ್ನು ತೆಗೆದು ನಾನು ತಿಂದೆ. ಆಸೆ ಆಯಿತು ಕಬ್ಬಿನ ತೋಟದಲ್ಲಿ ಬರುವಾಗ. ಅದನ್ನು ನೋಡಿಕೊಂಡು ನಾನು ತಿಂದದಕ್ಕೆ ಇವರು ಭಾಗವತ ನೋಡಿ ಕಂಬು ಕಂಟಿನಿ ಜಾರು ಚೀಲೆ ಅಂತೇಳಿ ಹೇಳುದು ಬದಲು ಕಂಬು ಕಂಟಿನಿ ಜಾರು ತೂಲೆ ಅಂತೇಳಿ ಹೇಳ್ತಾ ಇದ್ದಾನೆ ಅಂತೇಳಿ ಅಷ್ಟಾಗು ಸಮಾಧಾನ ಪಡಿಸಿ ಅವನಿಗೆ ಬೇಕಾದಂತ ಇದೆಲ್ಲ ಕೊಟ್ಟು ಇಂದ ಕಳಿಸಿದಾಗ ಅದರಿಂದ ನಾವು ಅಪಾರ್ಥ ಮಾಡಿಕೊಂಡಿದ್ದೀನಿ. ಕಂಬು ಕಂಟಿನಿ ಚಾರು ಶೀಲೆ ಅಂತ ಹೇಳಿರುವುದು ಕರ್ಮ ಅನ್ನೋದೇನೊಂದಳು. ಇನ್ನು ತಾಯಿ ಹೇಗೆ ಅಂತ ಹೇಳಿದ್ರೆ, ತಾಯಿಗಿರಂತ ಎಲೆ ಮಗನೇ ಗೋಯಿತಾಶ್ವ ಮಗನಂಟೆಂದು ಅದೇ ದೊಡ್ಡಲು ಒಡೆದು ಹುಡಿಯಾಯ್ತು ಮಗನೇ. ಹೇಗಿದ್ದೀರಾ? ಎಲ್ಲ ಕಲ್ತ್ಕೊಂಡು ಬಂದಿದ್ದೀರಾ? ನಾನು ಹಿಂಗೆ ಕೊಟ್ಟ ಅಸೈನ್ಮೆಂಟು ಹೋಮ್ವರ್ಕ್ ಎಲ್ಲ ಮಾಡಿದ್ದೀರಾ? ಓಕೆ, ಗುಡ್. ಹೇಗೆ ಮಾಡಿಕೊಂಡು ಬನ್ನಿ ಯಾವಾಗಲೂ. ಈಗ ಎಲ್ಲರ ಅಟೆಂಡೆನ್ಸ್ ಅನ್ನು ಕರೆಯುವ. ನನಗೆ ಇವರೊಬ್ಬರ ಹೆಸರು ಗೊತ್ತು, ಹೆಸರು ಗೊತ್ತಿಲ್ಲ, ಆದರೆ ಕರಿತಾ ಹೋಗ್ತೇನೆ. ಯಾರು ಎಸ್ ಮೇಡಮ್ ಅಂತ ಹೇಳಿದ್ರೆ ಸಾಕು. ರಾಜಮ್ಮ ಎಸ್ ಮೇಡಮ್ ಹೇಳಿ. ರಮಾ ಯಾರು? ಕುಮಾರಿ, ಜಮುನಾ, ಕೃಷ್ಣಾನಂದ, ಕೃಷ್ಣ, ದಿನೇಶ್. ಯಾಕಂದ್ರೆ ಇದು ನಾನು ಕರೆಯುತ್ತಿರೋದು ನನ್ನ ಹಳೆ ಗೆಳೆಯರ, ಸ್ಕೂಲ್ನಲ್ಲಿರುವ ಗೆಳೆಯರ ಮತ್ತು ಗೆಳತಿಯರ ಹೆಸರನ್ನು ಇಟ್ಟು ನಿಮ್ಮನ್ನೆಲ್ಲ ನೆನಪಿಸಿಕೊಂಡದ್ದು ಈ ಸಮಯದಲ್ಲಿ.
ನಮಗೆ ಇವತ್ತು ನೀವೆಲ್ಲರೂ ಚೆನ್ನಾಗಿ ಕಲಿತುಕೊಂಡು ಬಂದಿದ್ದೀರಿ ಅಂತ ನೆನೆಸ್ಕೊಂಡಿದ್ದೇನೆ. ನಿನ್ನೆಯ ಪಾಠವನ್ನು ನಾನು ಹೇಳಿಕೊಟ್ಟಿದ್ದನೋ ಅದನ್ನು. ಹಾಗೆ ನಾನು ನಿನ್ನೆ ಹೇಳಿಕೊಟ್ಟದ ಪಾಠ ನಿಮಗೆಲ್ಲರಿಗೂ ನೆನಪಿರ್ಬೋದು. ಆರೋಗ್ಯವೇ ಭಾಗ್ಯ ಅಲ್ವಾ? ನಮಗೆ ಆರೋಗ್ಯ ಬೇಕಾದ್ರೆ ಏನೆಲ್ಲ ಬೇಕು? ಬೇಸಿಕ್ ಥಿಂಗ್ಸ್ ಯಾವುದು ಬೇಕು ನಮಗೆ ಆರೋಗ್ಯಕ್ಕೆ? ಯಾರಿಗಾದ್ರೂ ಗೊತ್ತಿದೆಯಾ? ನಾನು ನಿನ್ನೆ ಹೇಳಿಕೊಟ್ಟಿದ್ದ ನೆನಪಿದೆಯಾ ಎಲ್ಲರಿಗೆ? ಯಾರಿಗಾದ್ರೂ ಗೊತ್ತಿದ್ರೆ ಕೈ ಮೇಲೆ. ನಮಗೆ ಆರೋಗ್ಯ ಬೇಕಾದ ಬೇಸಿಕ್ ಥಿಂಗ್ಸ್ ಯಾವುದು? ಸರಕಲ್ಲಿ ಏನೆಲ್ಲ ಸಿಗ್ತದೆ ನಮ್ಗೆ? ಆರೋಗ್ಯ. ಆರೋಗ್ಯ ಹೇಗೆ ಸಿಗ್ತದೆ? ಆರೋಗ್ಯ ಜೇಡ್ ಸ್ಟೋನ್ ಅಲ್ಲಿ. ಬೇಸಿಕ್ ಥಿಂಗ್ಸ್ ಅಂದ್ರೆ ನಮಗೆ ಒಳ್ಳೆಯ ಗಾಳಿ, ಒಳ್ಳೆಯ ಆಹಾರ, ನೀರು ಎಲ್ಲ ನಮಗೆ ಬೇಕಾಗ್ತದೆ. ಅಷ್ಟೇ ಅಲ್ಲ, ನಮ್ಮ ಎಕ್ಸರ್ಸೈಸ್ ವ್ಯಾಯಾಮ ಕೂಡ ಬೇಕಾಗ್ತದೆ. ಇದನ್ನೆಲ್ಲ ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದೇನೆ. ಆದರೆ ಕೆಲವರು ಹೇಳಿದ್ದಾರೆ ಒಳ್ಳೆ ಅದನ್ನು ಇನ್ನೂ ಕೂಡ ವಿಷಯಗಳಿದೆ ಪಾಠವನ್ನು ಮುಂದುವರಿಸುವಾಗ. ಎಲ್ಲರಿಗೂ ಇವತ್ತಿನ ಪಾಠ ಮುಗಿಯಿತು. ಧನ್ಯವಾದ.